ಮುಖ್ಯವಾಗಿ ವಿಜಯೋತ್ಸವಕ್ಕೆ ಕ್ರಿಕೆಟ್ ಬಲಿಯಾಗಿರುವಂತಹ ರೀತಿ ಇಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿರುವಂತಹ ವಿಚಾರದಲ್ಲಿ ಕೆಸಿಎ ಜವಾಬ್ದಾರಿ ಬಹಳ ದೊಡ್ಡದಿತ್ತು. ಯಾಕಂದ್ರೆ ಅಲ್ಲಿ ಬರ್ತಕ್ಕಂತಹ ಪ್ರೇಕ್ಷಕರಿಗೆ ಮತ್ತು ಅಲ್ಲಿ ಒಟ್ಟು ಸುರಕ್ಷತೆಯ ಕ್ರಮಗಳಿಗೆ, ಅದು ಆಂಬ್ಯುಲೆನ್ಸ್ ಬರೋದಕ್ಕಿರುವಂತಹ ದಾರಿಗಳಿರ್ಬೋದು, ಅಥವಾ ಎಕ್ಸಿಟ್ ಗೇಟ್ಗಳಿರ್ಬೋದು, ಅಥವಾ ಅಗ್ನಿಶಾಮಕ ದಳದ ವಾಹನಗಳಿಗೆ ಬರೋದಕ್ಕಿರುವಂಥ ಅವಕಾಶಗಳಿರ್ಬೋದು, ರೆಸ್ಕ್ಯೂಗೆ ಇರಬೇಕಾಗಿರುವಂಥ ಅವಕಾಶಗಳಿರ್ಬೋದು, ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ಬೇಕಾದ್ರೆ ಜವಾಬ್ದಾರಿ ಕೆಸಿಎ ಮೇಲೆಯೂ ಕೂಡ ಇದ್ದೇ ಇದೆ. ಯಾಕೆ ಅನುಮತಿ ನಿರಾಕರಿಸಲಾಯಿತು, ಏನಾಗಿದೆ, ಯಾವ ಸ್ವರೂಪದಲ್ಲಿ ಕ್ರಿಕೆಟ್ ಪಂದ್ಯಗಳು ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ದೂರ ಆಗ್ತಾ ಇದೆ, ಅದನ್ನು ಒಂದು ವಿವರವಾದ ವರದಿ ಮೂಲಕ ತೋರಿಸ್ತೀವಿ. ಜೂನ್ 3, 2025 ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸೂತಕ. ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತಕ್ಕೆ 11 ಜನರ ಬಲಿ. ಅದೇ ಕೊನೆ. ಅಲ್ಲಿಂದ ಇಂದಿನವರೆಗೂ ಬೆಂಗಳೂರಿನ ಹೆಮ್ಮೆಯ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆಯಿಂದ ಹೊರಬಂದಿಲ್ಲ. ಅದಕ್ಕೆ ಆವರಿಸಿರುವ ಸ್ಮಶಾನದ ಛಾಯೆ ದೂರವಾಗಿಲ್ಲ. 11 ಜನರ ಸಾವಿನ ಸೂತಕ ಇನ್ನೂ ಮರೆಯಾಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೇಶೀಯ ಅಂತಾರಾಷ್ಟ್ರೀಯ ಪಂದ್ಯಗಳು ಆಯೋಜನೆಗೊಂಡಿಲ್ಲ. ಐಪಿಎಲ್ನ ಈ ಸೀಸನ್ಗಾದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂ ಸಿಗುತ್ತಾ ಎಂಬ ಕುತೂಹಲ ಎದ್ದಿತ್ತು. ಆದರೆ ಕ್ರಿಕೆಟ್ ಪ್ರೇಮಿಗಳಿಗೆ ಈ ಬಾರಿ ನಿರಾಸೆ ಮೂಡಿಸುವ ಲಕ್ಷಣಗಳು ಕಾಣುತ್ತಿವೆ. ಯಾಕೆಂದ್ರೆ ನಾಳೆಯಿಂದ ನಡೆಯಬೇಕಿದ್ದ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯಕ್ಕೂ ಅನುಮತಿ ಸಿಕ್ಕಿಲ್ಲ. ದೇಶೀಯ ಕ್ರಿಕೆಟ್ಗೆ ಸಿಗದ ಅನುಮತಿ ಐಪಿಎಲ್ ಅಥವಾ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಸಿಗುತ್ತಾ ಎಂಬ ಅನುಮಾನ ಇದೀಗ ಕ್ರಿಕೆಟ್ ಪ್ರೇಮಿಗಳನ್ನ ಕಾಡುತ್ತಿದೆ. ಭದ್ರತೆಯೇ ಸರಿಯಿಲ್ಲ ಎಂಬ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯ ನಡೆಸಲು ರಾಜ್ಯ ಸರ್ಕಾರ ಅನುಮತಿ ನಿರಾಕರಿಸಿದೆ. ವೀಕ್ಷಕರ ಭದ್ರತೆ ಕಾರಣ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ಮಾಡಲಾಗಿದೆ. ನಿನ್ನೆಯಷ್ಟೇ ಹಲವು ಷರತ್ತುಗಳನ್ನು ಹಾಕಿ ಅನುಮತಿ ನೀಡಿದ್ದ ಪೊಲೀಸ್ ಇಲಾಖೆ ಕೂಡ ಈಗ ಸರ್ಕಾರದತ್ತ ಬೊಟ್ಟು ಮಾಡಿ ನಾಳೆಯ ಪಂದ್ಯಕ್ಕೆ ಅನುಮತಿ ಇಲ್ಲ ಎಂದಿದೆ. ಅನುಮತಿ ಸಿಕ್ಕಿದ್ದರೆ ದೆಹಲಿ ಆಂಧ್ರಪ್ರದೇಶ ನಡುವಿನ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ನಡೆಯಬೇಕಿತ್ತು. ವಿರಾಟ್ ಕೊಹ್ಲಿ ಆಡುತ್ತಿರುವ ಕಾರಣಕ್ಕೆ ಕೊಹ್ಲಿಯನ್ನ ನೋಡಲೆಂದೇ ಸ್ಟೇಡಿಯಂನತ್ತ ಜನರು ಬರುವ ಸಾಧ್ಯತೆ ಇತ್ತು. ಇದೀಗ ಕೊಹ್ಲಿ ಫ್ಯಾನ್ಸ್ಗೆ ಭಾರೀ ನಿರಾಸೆಯಾಗಿದೆ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ದಿ ಕಮಿಟಿ ವಿಚ್ ಹ್ಯಾಡ್ ಗಾನ್ ಟು ದಿ ಸ್ಟೇಡಿಯಂ ಯೆಸ್ಟರ್ಡೇ ಆನ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಹೋಮ್ ಡಿಪಾರ್ಟ್ಮೆಂಟ್. Different departments had gone, including fire, BESCOM, PWD, health, GBA and the police. As per the report of the departments, the permission has not been granted for match tomorrow. So, but what's the reason? It is under consideration. The committee has given a detailed report, but as of now, the permission is not granted. Yeah. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜಿಸುವ ಸಂಬಂಧ ಸರ್ಕಾರದಿಂದ ಕಮಿಟಿಯೊಂದು ರಚನೆಯಾಗಿತ್ತು. ಜಿಬಿಎ, ಪೊಲೀಸ್, ಕೆಎಸ್ಸಿಎ ಅಧಿಕಾರಿಗಳ ತಂಡ ನಿನ್ನೆ ದಿನವಿಡೀ ಸ್ಟೇಡಿಯಂನ ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿತ್ತು. ಪರಿಶೀಲನೆ ಬಳಿಕ ಸಭೆ ಮಾಡಿದ್ದ ಸಮಿತಿ ವರದಿ ಆಧರಿಸಿ ಕ್ರಮ ನಿರ್ಧಾರ ಮಾಡುವುದಾಗಿ ಹೇಳಿತ್ತು. ಇದೀಗ ಸುರಕ್ಷತೆ ದೃಷ್ಟಿಯಿಂದ ಪಂದ್ಯಕ್ಕೆ ಅನುಮತಿ ನಿರಾಕರಿಸಿದೆ ಸಮಿತಿ. ಸ್ಟೇಡಿಯಂನ ಎಲ್ಲಾ ಗೇಟ್ಗಳು ಬಹಳ ಕಿರಿದಾಗಿವೆ. ತುರ್ತು ಸಂದರ್ಭಗಳಲ್ಲಿ ಅಗ್ನಿಶಾಮಕ ವಾಹನ, ಆಂಬ್ಯುಲೆನ್ಸ್ ಬಂದು ಹೋಗಲು ಜಾಗವಿಲ್ಲ. ಸಾರ್ವಜನಿಕರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಆಟಗಾರರ ವಾಹನಗಳ ಪಾರ್ಕಿಂಗೂ ಸ್ಟೇಡಿಯಂನಲ್ಲಿ ಜಾಗವಿಲ್ಲ. ಸ್ಟೇಡಿಯಂನಲ್ಲಿ ಎಲ್ಲಿಯೂ ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ಗಳಿಲ್ಲ. ಅಷ್ಟೇ ಅಲ್ಲ, ಸ್ಟೇಡಿಯಂ ಸುತ್ತಲೂ ನಿರ್ಮಿಸಿರುವ ತಡೆಗೋಡೆ ಅವೈಜ್ಞಾನಿಕ ಎಂದು ವರದಿ ನೀಡಿದೆ ಸಮಿತಿ. ಅಲ್ಲದೆ ಆರ್ಸಿಬಿ ವಿಜಯೋತ್ಸವ ದಿನ ಕಾಲ್ತುಳಿತ ನಡೆದ ಬಳಿಕ ಸ್ಟೇಡಿಯಂನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹೀಗಾಗಿ ಪಂದ್ಯ ನಡೆಸಲು ಸ್ಟೇಡಿಯಂನಲ್ಲಿ ವಾತಾವರಣ ಪೂರಕವಾಗಿಲ್ಲ ಎಂದಿದೆ ಸಮಿತಿ. ಸರ್ಕಾರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ, ಅದರ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಮಾತ್ರ ಇದರ ಬಗ್ಗೆ ಈಗ ನಾವು ವರದಿ ಕೊಡ್ತೀವಿ. That will be up to government to decide what they want. I am not in a position to comment on this now, but ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನ ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರದ ಮೇಲೆ ಬಿಟ್ಟಿದೆ. ನಾವು ಇದರ ಬಗ್ಗೆ ಕೂಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡಲಿಕ್ಕೆ ಹೇಳಿದರು.
ಸರ್ಕಾರಕ್ಕೆ ವರದಿ ಕೊಡ್ತೀವಿ. ನಾವು ಅದರ ಬಗ್ಗೆ ಡೀಟೇಲ್ಸ್ ರಿಪೋರ್ಟ್ನಲ್ಲಿ ಕಳಿಸ್ತೇವೆ. ಸರ್ಕಾರದ ಅನುಮತಿ ಸಿಗದಿರುವ ಕಾರಣಕ್ಕೆ ದೆಹಲಿ ಆಂಧ್ರಪ್ರದೇಶ ನಡುವಿನ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ದೇವನಹಳ್ಳಿ ಬಳಿಯ ಎನ್ಸಿಎ ಮೈದಾನದಲ್ಲಿ ನಡೆಯಲಿದೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಮೂಲೆಗುಂಪು ಮಾಡಿದ ಅಪಕೀರ್ತಿ ಸರ್ಕಾರದ್ದಾಗುತ್ತೆ. ಬರೋಬ್ಬರಿ 1 ವರ್ಷವಾದರೂ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಸರ್ಕಾರ ನೋಡಲಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜಿಸಲು ಸರ್ಕಾರಕ್ಕೂ ಕೆಎಸ್ಸಿಎಗೂ ಆಸಕ್ತಿಯೇ ಇಲ್ಲವಾಯಿತ. ಕೆಎಸ್ಸಿಎ ಎಲೆಕ್ಷನ್ಗೆ ಕೊಟ್ಟ ಮಹತ್ವವನ್ನ ಸ್ಟೇಡಿಯಂ ಸುರಕ್ಷತಾ ಕ್ರಮಗಳಿಗೆ ಕೊಡಲಿಲ್ವ? ವಿರಾಟ್ ಕೊಹ್ಲಿಗೆ ಭದ್ರತೆ ಕೊಡಲು ಆಗದಷ್ಟು ವೀಕ್ ಆಯ್ತಾ ಗೃಹ ಇಲಾಖೆ? ಕಾಲ್ತುಳಿತದ ವೇಳೆ ಆದ ತಪ್ಪುಗಳನ್ನು ಸರಿಪಡಿಸಿಕೊಂಡಿಲ್ವ? ದೇಶೀಯ ಪಂದ್ಯಗಳಿಗೆ ಭದ್ರತೆ ಕೊಡಲಾಗ್ತಿಲ್ಲ. ಐಪಿಎಲ್ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಹೇಗೆ ಕೊಡ್ತಾರೆ ಎಂಬೆಲ್ಲ ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಟ್ಟರೆ ಉತ್ತರಗಳೇ ಒಂದಕ್ಕೊಂದು ತಾಳೆ ಆಗಲಾರದಂತಿದೆ. ನ್ಯಾಯಮೂರ್ತಿ ಡಿ ಕುನ್ನಾ ವರದಿ ಕಡೆ ಸಿಎಂ ತೋರಿದ್ರೆ ಹೋಮ್ ಮಿನಿಸ್ಟರ್ ಕಡೆ ಬೊಟ್ಟು ಮಾಡಿದ್ರು ಡಿಕೆ ಶಿವಕುಮಾರ್. ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು, ಕಮಿಷನ್ ಆಗಿತ್ತು. ಆ ಕಮಿಷನ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅನ್ನ ಕಂಪ್ಲೈ ಮಾಡಬೇಕು. ರೆಕಮೆಂಡೇಶನ್ಸ್ ಏನಿದೆ ಅದನ್ನ ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿದ್ರೆ ಕೊಡ್ತೀವಿ. ಹೋಮ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು, ಅವರು ಅನುಭವ ಇದೆ. ಬೆಂಗಳೂರು ಗೌರವನ ಉಳಿಸಬೇಕು, ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಸಿಎಂ ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರ್ದು ಅಂತಿಲ್ಲ, ಬಟ್ ಸೆಕ್ಯೂರಿಟಿ ಲ್ಯಾಬ್ಸು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ಐಪಿಎಲ್ ಸೀಸನ್ ಶುರುವಾಗ್ತಿದೆ. T20 ವಿಶ್ವಕಪ್ ಇದೆ. ಶೀಘ್ರದಲ್ಲೇ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯೂ ಇದೆ. ಪ್ರತಿ ಸರಣಿ ಬಂದಾಗಲೂ ಚಿನ್ನಸ್ವಾಮಿ ಸ್ಟೇಡಿಯಂನ ಪಂದ್ಯಗಳಿಗಾಗಿ ಇಡೀ ಕರುನಾಡು, ಇಡೀ ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರೇಮಿಗಳು ಕೂಡ ಹಾತೊರೆಯುತ್ತಿದ್ರು. ಕಳೆದ ಬಾರಿ ಐಪಿಎಲ್ ಗೆದ್ದಿರೋ ಕಾರಣಕ್ಕೆ ಆರ್ಸಿಬಿ ಮೇಲಿನ ಕ್ರೇಜ್ ಇನ್ನಷ್ಟು ಹೆಚ್ಚಾಗಿದೆ. ಪ್ರಸಕ್ತ ಸಾಲಿನ ಐಪಿಎಲ್ ಉದ್ಘಾಟನಾ ಪಂದ್ಯ ಬೆಂಗಳೂರಿನಿಂದಲೇ ಆಗುತ್ತೆ ಅನ್ನೋ ಕುತೂಹಲದ ಮಧ್ಯೆಯೇ ಭಾರೀ ನಿರಾಸೆ ಮೂಡಿಸಿದೆ ರಾಜ್ಯ ಸರ್ಕಾರದ ನಿರ್ಧಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗದಿಂದ ಹಾಗಾದರೆ ಕ್ರಿಕೆಟ್ ಪಂದ್ಯಗಳು ಶುರುವಾಗ್ತವೆ? ಈಗ ವಿಜಯ್ ಹಜಾರೆ ಪಂದ್ಯಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದರೆ ಐಪಿಎಲ್ ಪಂದ್ಯ, ಅದರ ಉದ್ಘಾಟನಾ ಪಂದ್ಯವನ್ನೇ ಬೆಂಗಳೂರಿನಲ್ಲಿ ಮಾಡಿಸ್ತೀನಿ ಅನ್ನುವಂಥ ಭರವಸೆನ ಕ್ರಿಕೆಟ್ ಪ್ರೇಮಿಗಳಿಗೆ ವೆಂಕಟೇಶ್ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಅದು ಈಡೇರುತ್ತಾ, ಈಡೇರೋದಿಲ್ವಾ? ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಇಲ್ಲ ಬೆಂಗಳೂರಿನಲ್ಲಿ ಪಂದ್ಯಗಳು ನಡೀತವೆ ಅಂತ ಹೇಳಿದ್ದಾರೆ. ಈಡೇರುತ್ತಾ, ಈಡೇರಿಲ್ವಾ? ಈ ಪ್ರಶ್ನೆ ಇದ್ದೇ ಇದೆ, ಈ ಕುತೂಹಲ ಇದ್ದೇ ಇರುವಂಥದ್ದು. ಆದರೆ ಆದಷ್ಟು ಬೇಗನೆ ಸುರಕ್ಷತಾ ಕ್ರಮಗಳನ್ನು ಕೂಡ ಅಲ್ಲಿ ಕೈಗೊಂಡು ಆದಷ್ಟು ಬೇಗನೆ ಅಲ್ಲಿ ಪಂದ್ಯಗಳು ನಡೆಯುವಂತ ಆಗಬೇಕು. ಅದು ಕ್ರಿಕೆಟ್ ಪ್ರೇಮಿಗಳ ಆಶಯ. ಆ ಜವಾಬ್ದಾರಿ KCA ಮೇಲಿದೆ, ಆ ಜವಾಬ್ದಾರಿ BCCI ಮೇಲಿದೆ.